ಈ ದಿನ ಸಿಪಿಎಂ ಪಾರ್ಟಿಯ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಪಾರ್ಟಿಯ ಅಧ್ಯಯನ ಶಿಬಿರಕ್ಕೆ ನಾನು ಬಂದಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ತಾಲೂಕಿನ ರಾಜಕೀಯ ವಿದ್ಯಮಾನಗಳಿಂದ ದೂರ ಇದ್ದು ಈಗ ಪಾರ್ಟಿಯ ಸಿದ್ಧಾಂತ ಐಡಿಯಾಲಜಿನ ಇಷ್ಟಪಟ್ಟು ಈ ಪಾರ್ಟಿಯ ಒಂದು ಅಧ್ಯಯನ ಶಿಬಿರಕ್ಕೆ ಬಂದು ಇವತ್ತು ಪಾಲ್ಗೊಂಡಿದ್ದೇನೆ. ಅಧ್ಯಯನ ಶಿಬಿರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಾಲ್ಗೊಂಡು ಆ ಪಾರ್ಟಿಯ ಸಿದ್ಧಾಂತಗಳನ್ನ ಇಷ್ಟಪಟ್ಟು ಆ ಪಾರ್ಟಿ ಜೊತೆ ಇರಬೇಕು ಅಂತ ನಿರ್ಧಾರ ಮಾಡಿ ಇವತ್ತು ಈ ಪಾರ್ಟಿ ಹತ್ರ ಬಂದು ಒಂದು ಅಧ್ಯಯನ ಶಿಬಿರಕ್ಕೆ ಪಾಲ್ಗೊಂಡಿದ್ದೀನಿ. ಕೇಳಬೇಕಿದ್ರೆ ಹೇಳ್ರಿ. ಭಾವಿಸಿದ್ರು ನಾನೆಲ್ಲೂ ಹೇಳಿರ್ಲಿಲ್ಲ. ಸಿಗ್ನಲೇಶೇಖರ್ ಅವರು ಈ ಶಾಸಕರಿಗೆ ಈ ಫಾರ್ಮ್ ಯಾವುದೋ ಒಂದು ಪಕ್ಷದಿಂದ ಬರುತ್ತೆ ಅನ್ಕೊಂಡಿದ್ರು. ಎಲ್ಲೋ ಒಂದು ಕಡೆ ಹಿನ್ನಡೆ ಆಯ್ತು. ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡಿದ್ವಿ, ದೊಡ್ಡ ದೊಡ್ಡ ವೇದಿಕೆಯಲ್ಲಿ ದೊಡ್ಡ ಈಗಿನ ಶಾಸಕರು ಕೂಡ ನೆಕ್ಸ್ಟ್ ಸಿಗ್ನಲೇಶೇಖರ್ಗೆ ಒಂದು ಉತ್ತಮವಾದ ಸ್ಥಾನ ಕೂಡ ಕೊಡ್ತೀವಿ ಅಂತ ವೇದಿಕೆಗಳು. ಯಾವ ಶಾಸಕರು? ನಿಮ್ಮ ಕ್ಲೋಸ್ ಶಾಸಕರು. ಓಕೆ. ಎಲ್ಲೋ ಒಂದು ಕಡೆ ಯಾಕೆ ಹಿನ್ನಡೆ ಆಯ್ತು? ಯಾಕೆ ಸಿಗ್ನಲೇಶೇಖರ್ ಅವರು ಇನ್ನೊಂದು ಪಕ್ಷಕ್ಕೆ ಬೇರೆ ಪಕ್ಷಕ್ಕೆ ಹೋಗ್ತಾ ಇದ್ದೀರಾ? ಪ್ರವೇಶ ಮಾಡ್ತಿದ್ದೀರಾ, ಸೇರ್ಪಡೆ ಆಗ್ತಾ ಇದ್ದೀರಾ? ಇದೇನಂದ್ರೆ ರಾಜಕಾರಣ ಅನ್ನೋದು ನಿಂತ ನೀರಲ್ಲ, ಅದೊಂಥರ ಹರಿಯುವ ನದಿ. ಸರ್ವಿಸ್ ಮೈಂಡ್ ಸೆಟ್ ಇರೋವನಿಗೆ, ಅಂದ್ರೆ ಸೇವಾ ಮನೋಭಾವ ಇರೋವನಿಗೆ, ಅದು JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, CPM ಪಾರ್ಟಿ ಇರ್ಬೋದು, ಯಾವುದೇ ಇರ್ಬೋದು, ಯಾವುದೇ ಪಾರ್ಟಿಯು ಅತೀತ ಅಲ್ಲ. ನಾನು ಡೇ ಒನ್ನಿಂದ ಹೇಳ್ಕೊಂಬಂದಿದ್ದೀನಿ. ಅಂದರೆ ಯಾವುದೋ ಒಂದು ಪಕ್ಷ ತೊರೆದು ಇನ್ನೊಂದು ಪಕ್ಷಕ್ಕೆ, ಇನ್ನೊಂದು ಪಕ್ಷ ಅಂದರೆ ಇನ್ನೊಂದು ವ್ಯಕ್ತಿ ಜೊತೆಗೆ ಸೇರಿದಾಗ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಅಲ್ಲಿಂದ ಆಚೆ ಬಂದಿದ್ದೀನಿ ಅಂತ ಹೇಳಿದ್ದೀನಿ. ಅಧಿಕಾರಕ್ಕಾಗಲ್ಲ. ಅವತ್ತು ಕೊತ್ತೂರು ಮಂಜಣ್ಣವ್ರ ಜೊತೆ ನಾನು ಸೇರ್ಪಡೆ ಆದಾಗ ಅವ್ರು ಯಾವುದೇ ಪಾರ್ಟಿಯಲ್ಲಿ ಇರಲಿಲ್ಲ. ಕೊತ್ತೂರು ಮಂಜಣ್ಣನ ಅವ್ರ ನಿಲುವುಗಳನ್ನ ಇಷ್ಟಪಟ್ಟು, ಅವರ ಒಂದು ಸೇವಾ ಮನೋಭಾವಗಳನ್ನ ಇಷ್ಟಪಟ್ಟು ಅವ್ರ ಜೊತೆಗೆ ಹೋಗಿದ್ದೆ. ತದನಂತರ ಕೊತ್ತೂರು ಮಂಜುನಾಥ್ ಅವರು ತುಂಬಾ ಆತ್ಮೀಯವಾಗಿ ನನ್ನ ಒಬ್ಬ ಸ್ನೇಹಿತನಾಗಿ, ಒಡಹುಟ್ಟದವರಾಗಿ, ಅಣ್ಣ ತಮ್ಮನಾಗಿ ನನ್ನ ನಡೆಸ್ಕೊಂಡಿದ್ದ ರೀತಿ ಅವರಿಗೆ ತುಂಬಾ ಆಭಾರಿಯಾಗಿ ನಾನು ಅವ್ರ ಜೊತೆ ಕೆಲಸ ಮಾಡ್ಕೊಂಡಿದ್ದೆ. ತದನಂತರ ಎಲೆಕ್ಷನ್ಸ್ ಆಯಿತು, ಬಿ ಫಾರಂ ಯಾರಿಗೂ ಬಂತು, MLA ಆಗಿ ಮಂಜಣ್ಣ ಅವ್ರು ಬೇರೆ ಕಡೆ ಹೋದ್ರು. ಮಂಜಣ್ಣ ಅವರು ಇಲ್ಲಿ ಇರದೇ ಇರೋ ಕಾರಣದಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಎಲ್ಲರೂ ಸೇರಿ ಮಾಡಬೇಕಾಯ್ತು. ಆ ನಿಟ್ಟಿನಲ್ಲಿ ನಾವು ಮಾಡಿದ್ದೀವಿ, ಕೆಲಸ ಮಾಡಿದ ನಂತರ ಅಲ್ಲಿನ ಅಭ್ಯರ್ಥಿ, ಈಗಿನ ಅಭ್ಯರ್ಥಿ, ಮುಂದಿನ ಅಭ್ಯರ್ಥಿ, ಆ ವ್ಯಕ್ತಿ ಕಾಲಕ್ರಮೇಣ ನನ್ನ ಪಕ್ಷದ ಚಟುವಟಿಕೆಗಳಿಂದ ದೂರ ಇಡುವಂಥ ಕೆಲಸ ಮಾಡ್ತಾರೆ. MP ಎಲೆಕ್ಷನಲ್ಲಿ ನಮ್ಮನ್ನ ಗುರುತಿಸ್ಕೊಳ್ಳೋದಿಲ್ಲ, ಅಥವಾ ಯಾವುದೇ ವಿಚಾರಕ್ಕೆ ಗಮನಕ್ಕೆ ತಗೊಳ್ಳಲ್ಲ. ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂದರೆ, ಈ ವ್ಯಕ್ತಿ ಬೇಡ, ಈ ವ್ಯಕ್ತಿ ಬಂದ್ರೆ ನನಗೆ ಎಲ್ಲೋ ಹಿನ್ನಡೆ ಆಗುತ್ತೋ ಅನ್ನೋ ಮಟ್ಟದಲ್ಲಿ ನಮ್ಮ ದೊಡ್ಡ ದೊಡ್ಡ ನಾಯಕರ ಹತ್ರ ಚರ್ಚೆ ಮಾಡ್ತಾರೆ. ನನಗೂ ಮಂಜಣ್ಣನವ್ರಿಗೂ ಆತ್ಮೀಯತೆ ಇವತ್ತಿಗೂ ಹಾಗೆ ಇದೆ. ಆ ವಿಚಾರದಲ್ಲಿ ಬೇಸತ್ತು ನನಗೆ ಎಲ್ಲಿ ಗೌರವ ಇರೋದಿಲ್ಲ ಅಲ್ಲಿ ಇರೋದಬಾರದು ಅನ್ನೋ ಒಂದು ನಿರ್ಧಾರ ಮಾಡಿ, ನಾನು ಇವತ್ತು ಎಲ್ಲಿ ಗೌರವ ಇರುತ್ತೆ, ಎಲ್ಲಿ ಪ್ರಜಾಗಳ ಪರವಾಗಿ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ, ಎಲ್ಲಿ ದೀನದಲಿತರ ಬಗ್ಗೆ ಧ್ವನಿ ಎತ್ತಲಿಕ್ಕಾಗುತ್ತೆ ಅಂತ ಪಾರ್ಟಿ ಜೊತೆ ಕಾರ್ಯಕರ್ತನಾಗಿ, ಒಬ್ಬ ಹೋರಾಟಗಾರನಾಗಿ ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋದಕ್ಕೆ, ಆ ತಾಲೂಕಿನ ಬಗ್ಗೆ ಕೆಲಸಗಳು ಮಾಡಲಿಕ್ಕೆ ಅವಕಾಶ ಇರ್ತಕ್ಕಂಥ, ಅದು CPM ಪಾರ್ಟಿ ಇರ್ಬೋದು, ಸಂಘಟನೆ ಇರ್ಬೋದು, ಯಾವುದೇ ಇರೋದ್ರ ಜೊತೆ ಕೈ ಜೋಡಿಸ್ಲಿಕ್ಕೆ ನಾನು ಯಾವತ್ತೂ ಸದಾ ಸಿದ್ಧನಾಗಿರ್ತೇನೆ. ಡೇ ಒನ್ನಿಂದನೂ ಹೇಳ್ತಾ ಬರ್ತಾ ಇದ್ದೇನೆ, ಇವತ್ತುವರೆಗೂ ಹೇಳಿದ್ದೇನೆ. ನಾನು ಯಾವುದೇ ಪಾರ್ಟಿಯಲ್ಲಿ ಶಾಸಕ ಸ್ಥಾನ ಇರ್ಬೋದು, ಜಿಲ್ಲಾ ಪಂಚಾಯತ್ ಸ್ಥಾನ ಇರ್ಬೋದು, ತಾಲೂಕ್ ಪಂಚಾಯತಿ ಸ್ಥಾನ ಇರ್ಬೋದು ಆಕಾಂಕ್ಷಿ ಆಗಿರಲಿಲ್ಲ, ಯಾವುದೇ ಕಾರಣಕ್ಕೂ ಆಗಿರಲಿಲ್ಲ. ಜಿಲ್ಲಾ ಪಂಚಾಯತಿ ಅಭ್ಯರ್ಥಿಯಾಗಿ ಮಾಡ್ತೀನಿ ಅಂತ ಹೇಳಿದವರು ನಮ್ಮ ಸ್ನೇಹಿತರೊಬ್ರು ಇದ್ದಾರೆ.
ಬ್ರೇಕ್ ಆಯ್ತು. ಕ್ಯಾಂಡಿಡೇಟ್ ಯಾವುದೇ ರೀತಿಯ ಕ್ಯಾಂಡಿಡೇಟ್ ಆಗ್ತೀನಿ ಅಂತ ಹೇಳ್ದವನಲ್ಲ. ನಾಯಕರ ಮಧ್ಯೆ ಚರ್ಚೆ ಆಗಿತ್ತು, ಎಲ್ಲ ನಡೆದಿತ್ತು. ಯಾವ ಒಬ್ಬ ವ್ಯಕ್ತಿ ನೀನು ಈ ಪಾರ್ಟಿಗೆ ಬೇಡ ಅಂತ ಹೇಳಿದಾಗ, ಓಪನ್ ಆಗಿ ಹೇಳಿದಾಗ, ನಮ್ಮ ಹೆಸರಂತ ನಾಯಕರ ಹತ್ರ ಎಲ್ಲ ಹೇಳಿದಾಗ, ಆ ಥರ ಕರ್ಮ ನನಗೆ ಬಂದಿಲ್ಲ ಅವ್ರ ಹತ್ರ ಎಲ್ಲ ಅನಿಸ್ಕೊಂಡಿರೋದಕ್ಕೆ. ಹಾಗಾಗಿ ನನಗೆ ಕಂಫರ್ಟಬಲ್ ಇರುತ್ತೆ ಅಂಥವ್ರ ಜೊತೆ ಇರ್ತೀನಿ. ನೋಡಿ, ಶ್ರೀನಿವಾಸ್ ಅವ್ರು ಕೂತ್ಕೊಂಡಿದ್ದಾರೆ ನನ್ನ ಪಕ್ಕದಲ್ಲಿ, ವೆಂಕಟೇಶಣ್ಣ ಕೂತ್ಕೊಂಡಿದ್ದಾರೆ, ಶಿವ ಕೂತ್ಕೊಂಡಿದ್ದಾರೆ, ಇಂಥವ್ರ ಜೊತೆ ಇರ್ತೀನಿ. ಸಾಮಾನ್ಯ ಜನತೆ ಇರ್ತೀನಿ. ಇವ್ರಕ್ಕಿಂತ ಅವ್ರು ದೊಡ್ಡವರಿಲ್ಲ. ಈ ವ್ಯಕ್ತಿ ನೋಡಿದಿರ ನೀವು, ನೆನಪಿದೆ ಅವ್ರ ಹೆಸರನ್ನ ಗೊತ್ತಾ? ಗದ್ದರ್ ಅಂತ ಹೇಳ್ತಾರೆ. ಅವ್ರ ಹೆಸರು ಗದ್ದರ್ ಅಂತ, ಜೂನಿಯರ್ ಗದ್ದರ್ ಅಂತ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಏನಕ್ಕೆ ಅವ್ರ ಹೆಸರು ಪದೇ ಪದೇ ಹೇಳ್ತಾ ಇರ್ತೀನಿ ಅಂದ್ರೆ, ಆ ವ್ಯಕ್ತಿಗೆ ಪಾರ್ಟಿ ನಿಷ್ಠೆ ಇದೆ. ಅವರು ಸುಮಾರು ವರ್ಷಗಳಿಂದ ಆ ಪಾರ್ಟಿಯಲ್ಲಿ ಸೀಮಿತವಾಗಿ, ಅಧಿಕಾರ ಇರ್ಲಿ ಇಲ್ಲದೆ ಹೋಗ್ಲಿ ಆ ಪಾರ್ಟಿಯಲ್ಲೇ ಇದ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅವ್ರ ಗೌರವ ಇದೆ. ಆ ಗೌರವ ಇಲ್ಲದೆ ಇದ್ದಾಗ ಅವ್ರೂ ಇರೋದಿಲ್ಲ, ಆ ಪಾರ್ಟಿಗೂ ಹೋಗೋದಿಲ್ಲ. ಗೌರವಕ್ಕಿಂತ ದೊಡ್ಡದೇನಲ್ಲ ಪಾರ್ಟಿ. ನಾನು ಡೇ ಒನ್ ಅಲ್ಲಿ ಅವತ್ತೂ ಮಂಜಣ್ಣ ಅವ್ರ ಜೊತೆ ಸೇರ್ಪಡೆ ಆದಾಗ ಇದೇ ಮಾತಾಡಿದ್ದು, ಇವತ್ತು ಅದೇ ಮಾತಾಡ್ತೀನಿ. ಈ ವಿಚಾರದಲ್ಲಿಂದನೇ ನಾನು ಬೇಸತ್ತು ಆ ಪಾರ್ಟಿಯಿಂದ ದೂರ ಇರಬೇಕು ಅಂತ ನಿರ್ಧಾರ ಮಾಡಿ ಈ ಪಾರ್ಟಿಗೆ ಸೇರ್ಪಡೆ ಆಗಬೇಕು ಅಂತ ಎಲ್ಲ ಒಂದು ರೆಡಿಯಾಗಿ ಸನ್ನದ್ಧವಾಗಿ ಈ ಪಾರ್ಟಿಗೆ ಬಂದು ಸೇರ್ಪಡೆಯಾಗಿ ಈಗ ಮೆಂಬರ್ಶಿಪ್ಗೆ ಅಪ್ಲೈ ಮಾಡಿದ್ದೀನಿ. ಇವತ್ತು ಅಧ್ಯಯನ ಶಿಬಿರ ಆಗಿದೆ. ಇನ್ನೊಂದು 2-3 ಅಧ್ಯಯನ ಶಿಬಿರ ನಡೆದ ತಕ್ಷಣ ಮೆಂಬರ್ಶಿಪ್ ಬರುತ್ತೆ. ಪಾರ್ಟಿಗೆ ಅಧಿಕೃತವಾಗಿ ಜಾಯ್ನ್ ಆಗ್ತೀನಿ. ಸಿಪಿಎಂ ಅಂದ್ರೆ ಒಂದು ಕಠಿಣ, ಅದರಲ್ಲಿ ಪ್ರವೇಶ ಮಾಡಬೇಕಾದ್ರೆ ಹೋರಾಟ ಇರ್ಬೋದು, ಅತಿ ಹೆಚ್ಚು ಅಲ್ಲಿ ಒಂದು ಕಠಿಣ ಪರಿಶ್ರಮದಿಂದ ನಾಯಕನಾಗ್ತಾರೆ. ಬಿಜೆಪಿ ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, 3 ಪಕ್ಷಗಳಲ್ಲಿ ನಮ್ಮ ತಾಲೂಕಿನ ಜಲವಂತ ಸಮಸ್ಯೆಗಳ ಬಗ್ಗೆ ಯಾರಾದ್ರೂ ಹೋರಾಟ ಮಾಡಿರೋ ನಿದರ್ಶನಗಳಿದ್ರೆ ಒಂದೇಳಿ. ಅದು ನೀರಾವರಿ ಯೋಜನೆಗಳಿರ್ಬೋದು, ರೈತಾಪಿ ವರ್ಗದ ಸಮಸ್ಯೆಗಳಿರ್ಬೋದು, ದಲಿತರ ಮನೆಗಳ ಬಗ್ಗೆ ಇರ್ಬೋದು, ಆಶ್ರಯ ಯೋಜನೆ ಬಗ್ಗೆ ಇರ್ಬೋದು, ಸಾಗುವಳಿ ಚೀಟಿಗಳ ಬಗ್ಗೆ ಇರ್ಬೋದು, ಓಡಿ ಆಗಿರ್ತಕ್ಕಂಥದ್ದು ಇರ್ಬೋದು, ಅರಣ್ಯ ಇಲಾಖೆಯ ಭೂರಕ್ಷಣಾ ಸಮಿತಿಗಳಿರ್ಬೋದು. ಯಾವ ವಿಚಾರದಲ್ಲಿ ಹೋರಾಟ ಮಾಡಿದ್ದಾರೆ, ಯಾವ ಪಕ್ಷದವರು? ಬಂಡವಾಳಶಾಹಿಗಳು ಬಂದುಬಿಟ್ಟು ಇವತ್ತು 20 ಕೋಟಿ 25 ಕೋಟಿ ದುಡ್ಡಿದ್ರೆ ಅವನು MLA, 500 ರೂಪಾಯಿ ಓಟ್ಗೆ ಕೊಟ್ರೆ 600 ರೂಪಾಯಿ ಯಾರು ಕೊಡ್ತಾರೆ ಅವ್ರಿಗೆ ಓಟ್ಗೆ ಅವ್ನಿಗೆ MLA ಆಗ್ಬೇಕು. ದುಡ್ಡಿದ್ರೆ MLA ಮಾಡ್ತೀವಿ ಬನ್ನಿ ಅನ್ನೋ ಲೆಕ್ಕಾಚಾರ ಆಗಿದೆ. ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಸಾಮಾನ್ಯ ಜನರ ಬದುಕಿನ ತುಂಬಾ ದುಸ್ತರವಾಗಿದೆ. ಉದ್ಯೋಗ ಅವಕಾಶಗಳಿಲ್ಲ ತಾಲೂಕಲ್ಲಿ, ಬಾರ್ಡ್ರಲ್ಲಿ ಇದ್ದೀವಿ, ಟೊಮೊಟೊಕ್ಕೆ ಬೆಲೆ ಸಿಗ್ತಾ ಇಲ್ಲ ಟೈಮ್ ಆಗಿ, ನೀರಾವರಿ ಯೋಜನೆಗಳಿಲ್ಲ, ಆರೋಗ್ಯ ಇಲ್ಲ, ಸರಿಯಾದ ಆಸ್ಪತ್ರೆ ವ್ಯವಸ್ಥೆಗಳಿಲ್ಲ, ಆಗಿರ್ತಕ್ಕಂಥ ಆಸ್ಪತ್ರೆಗಳು ಇನ್ನೂ ಕನ್ಸ್ಟ್ರಕ್ಷನ್ ಮಾಡಲಿಲ್ಲ, ಬಿಲ್ಡಿಂಗ್ ಆಗಿರ್ತಕ್ಕಂಥ ವಸತಿ ಕಾಲೇಜು ಇನ್ನ ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಯಾರಿದ್ರ ಪರವಾಗಿಲ್ಲ ಹೋರಾಟ ಮಾಡಿದ್ದಾರೆ. ಫ್ರೀ ಭಾಗ್ಯಗಳು ಕೊಡ್ತಾ ಇದ್ದಾರೆ, ಬಂಡವಾಳಶಾಹಿಗಳು ಬಂದು ಬಂಡವಾಳ ಹಾಕ್ತಾ ಇದ್ದಾರೆ. ನಿಮ್ಗೆ ಗೊತ್ತಾಗ್ತಾ ಇರ್ಬೇಕು ಈ ತಾಲೂಕಲ್ಲಿ ಏನೇನ್ ನಡೀತಾ ಇದೆ ಅಂತ. ಈ ತಾಲೂಕಲ್ಲಿ ಏನೇನ್ ನಡೀತಾ ಇದೆ, ಎಲ್ಲೆಲ್ಲಿ ಯಾವ್ಯಾವ ರೀತಿ ಸ್ಕೀಮ್ಗಳು ಓಡಿಸ್ತಾ ಇದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದೆಲ್ಲ ಜನರಿಗೆ ಒಳ್ಳೇದಾಗುವಂತ ಸ್ಕೀಮ್ಗಳ, ಜನರಿಗೆ ಅದೇನು ಹೇಳ್ತಾರಲ್ಲ, ಯಾರೊಬ್ರು ಹೇಳ್ತಾರೆ ಭಿಕ್ಷುಕರಾಗಿ ಮಾಡ್ತಾರೆ ಅಂತ ಹೇಳಿ. ಅವ್ರು ಮಾಡಿದಾಗ ಭಿಕ್ಷುಕರಾಗಿರಲ್ಲ, ಇವ್ರು ಮಾಡಿದಾಗ ಭಿಕ್ಷುಕರಾಗ್ತಾರೆ. ಸೊ ಒಬ್ಬರಿಗಿಂತ ಒಬ್ಬರೇ, ವಿಭಿನ್ನ ಏನಿಲ್ಲ, ನಡೀತಾ ಇದೆ, ಸ್ಕೀಮ್ಗಳು ನಡೀತಾ ಇದೆ. ಜನರು ಬುದ್ಧಿವಂತರಿದ್ದಾರೆ. DVG ಹುಟ್ಟಿದಂಥ ನಾಡಿದು, ಗಂಗರ ಆಡದಂಥ ನಾಡಿದು. ಈ ತಾಲೂಕಿಗೆ, ಈ ಮಣ್ಣಿಗೆ ತುಂಬಾ ಪ್ರಾಮುಖ್ಯತೆ ಇದೆ. ಬಹಳಷ್ಟು ಬುದ್ಧಿವಂತರಿದ್ದಾರೆ. ಸಮಯ ಬಂದಾಗ ಇದಕ್ಕೆ ಉತ್ತರ ಕೊಟ್ಟೇ ಕೊಡ್ತಾರೆ. ನಾನು ಯಾವುದೇ ಪಾರ್ಟಿ ಇರ್ಬೋದು, ಈ ಪಾರ್ಟಿಯಲ್ಲಿ ಯಾಕೆ ಬಂದು ಒಬ್ಬ ಕಾರ್ಯಕರ್ತನಾಗಿ ಸೇರ್ಕೊಂಡಿದ್ದೀನಿ ಅಂದ್ರೆ, ಹೋರಾಟ ಮಾಡಬೇಕು, ಜನರ ಧ್ವನಿ ಎತ್ತಬೇಕು, ಅವ್ರ ಜನರ ಪರವಾಗಿ ಹೋರಾಟ ಮಾಡಬೇಕು. ಉಪವಾಸನೂ ಮಾಡಬೇಕಾಗುತ್ತೆ, ಜನರ ಪರವಾಗಿ ಹೋರಾಟ ಮಾಡಿ ಲಾಠಿ ಏಟು ತಿನ್ಬೇಕಾಗುತ್ತೆ. ಎಲ್ಲದಕ್ಕೂ ರೆಡಿಯಾಗೇ ಬಂದಿದ್ದೀನಿ. ಸರ್, ಈಗ ಇಷ್ಟು ದಿನ ನೀವು ಬೇರೆ ಪಕ್ಷದಲ್ಲಿ ಗುರುಸ್ಕೊಂಡ್ರಿ, ಹಲವಾರು ಸಮಾಜ ಸೇವೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಮುಂದಿನ ಮಾಡ್ತೀನಿ. ಸೊ ಅಲ್ಲೆಲ್ಲ ಒಂದ್ ಕಡೆ ನಮ್ಗೆ ಅಲ್ಲಿ ಅದು ನನ್ನ ವೈಯಕ್ತಿಕವಾಗಿ ನನ್ನ ಸಮಾಜ ಸೇವೆ ಮಾಡಬೇಕು ಅನ್ನೋ ಉದ್ದೇಶ ನನಗಿದೆ.
ಅದು ನನ್ನ ವೈಯಕ್ತಿಕ ನಾನು ಮಾಡೇ ಮಾಡ್ತೀನಿ. ಅಲ್ಲ ಈಗ ಏನ್ ಒಂದು ಮಾತಂದ್ರೆ ಹ್ಮ್. ನಾವು ಇಷ್ಟು ದಿನ ಅಲ್ಲಿ ಇದ್ವಿ, ಅಲ್ಲಿ ನಮ್ಗೆ ಗೌರವ ಸಿಗಲಿಲ್ಲ, ಎಲ್ಲಿ ಗೌರವ ಸಿಗುತ್ತೋ ಅಲ್ಲಿ ಬರ್ತೀವಿ ಅಂತ ಹೇಳಿದ್ವಿ. ಸೊ ಈಗ ನೇರವಾಗಿ ಈಗ CPM ಪಕ್ಷದಲ್ಲಿ ಅಭಿಯಾನ, ಸೊ ಈ ಪಕ್ಷದಲ್ಲಿ ನಿರಂತರವಾಗಿ ನಿಂತು ಸೊ ಮುಂಬರುವ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತೀನಿ ಸರ್. ಚುನಾವಣೆ ಅನ್ನೋದೇ ಇಲ್ಲ ನನ್ನ ಮೈಂಡಲ್ಲಿ. ನಿಮ್ಗೆ ಇದನ್ನೇ ಹೇಳ್ತಾ ಇದ್ದೀನಿ, ದೇವನಿಂದಾನೆ ಅದನ್ನ ಹೇಳ್ತಾ ಇರೋದು. ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕು, ನಾನು MLA ಅಭ್ಯರ್ಥಿ ಅಂತ ನಾನು ಎಲ್ಲೂ ಹೇಳಿಲ್ಲ. ಪಕ್ಷ ಏನ್ ಜವಾಬ್ದಾರಿ ಕೊಡುತ್ತೆ ಅದನ್ನ ಮಾಡೋದಕ್ಕೆ ರೆಡಿ ಇದೀನಿ. ಪಕ್ಷ ಕಟ್ಟಿ ಅಂತ ಹೇಳಿದ್ರೆ ಪಕ್ಷ ಕಟ್ತೀನಿ, ಹೋರಾಟ ಮಾಡಿ ಅಂದ್ರೆ ಹೋರಾಟ ಮಾಡ್ತೀನಿ, ಜನರ ಪರವಾಗಿ ಧ್ವನಿ ಎತ್ತುತ್ತೀನಿ. ಆವಾಗ ಜನರು ನಿರ್ಧಾರ ಮಾಡಿದ್ರೆ, ಇವ ನಾಯಕ ಅಂತ ನಿರ್ಧಾರ ಮಾಡಿದ್ರೆ, ಪಾರ್ಟಿಗೆ ಸಿದ್ಧಾಂತಕ್ಕೆ ಒಳಪಟ್ಟಿರೋದ್ರಿಂದ ನನಗೆ ಅವಕಾಶ ಕೊಟ್ರೆ ಚುನಾವಣೆ ಸ್ಪರ್ಧೆ ಮಾಡ್ತೀನಿ. ಸೊ ಇನ್ ಕೇಸ್ ನೀವು ಮಾಡುವಂತ ಕೆಲಸ ಕಾರ್ಯಗಳನ್ನ ನೋಡಿ ಪಕ್ಷ ಗುರುತಿಸಿ ಇದೇ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ಲೋದನ್ನ ನಿಲ್ತೀರಾ ಸರ್? ಪಕ್ಷ ಹೇಳಿದ್ರೆ ನಿಲ್ತೀನಿ. ಸೊ ಇನ್ ಕೇಸ್ ನೀವು ನಾಳೆ ಸೀನಣ್ಣ ನಿಲ್ಸಿ ಅಂತ ಹೇಳಿದ್ರೆ ಅವ್ರ ಸರ್ಟಿಫಿಕೇಟ್ ಇದೆ, ಅವ್ರು ನಿಲ್ಸಿ ಅಂದ್ರೆ ಅವ್ರಿಗೆ ನಿಲ್ಸ್ಬಿಟ್ಟು ಅವ್ರಿಗೆ ಓಟ್ ಹಾಕ್ಸ್ತೀನಿ. ಪಕ್ಷ ಯಾರನ್ನೇ ಗುರುತಿಸಿದ್ರೆ 100%. ಸೊ ಪಕ್ಷದಲ್ಲಿ ಇನ್ ಕೇಸ್ ನಾಳೆ ಸುಕುಮಾರ್ಗೂ SC ಸರ್ಟಿಫಿಕೇಟ್ ಇದೆ, ಅವ್ರು ನಿಲ್ಸ್ಬಿಟ್ಟು ಅವ್ರಿಗೆ ಕ್ಯಾಂಡಿಡೇಟ್ ಮಾಡಿ ಅಂತ ಹೇಳಿ